ಸರ್ ಜೆಡಿಎಸ್ ರಾಜ್ಯಾಧ್ಯಕ್ಷರು ತಟಸ್ಥರಾಗಿರುವುದು ಪಕ್ಷದ ಸಂಘಟನೆ ದೃಷ್ಟಿಯಲ್ಲಿ ಎಷ್ಟು ಹಿನ್ನಡೆ ಆಗುತ್ತೆ ಸರ್? ಸನ್ಮಾನ್ಯ ಟಿ ದೇವೇಗೌಡರು ಸಾಹೇಬರು ಅತ್ಯಂತ ಹಿರಿಯ ನಾಯಕರು. ಜೆಡಿಎಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಕೆಲಸ ಮಾಡ್ತಾ ಇದ್ದಾರೆ. ಅವರು ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಪ್ರತಿಯೊಬ್ಬರಿಗೂ ಕೂಡ, ಈಗ ಹರೀಶ್ ಅವ್ರನ್ನೇ ತಗೊಳ್ಳಿ, ಅವ್ರ ಸುಪುತ್ರವ್ರು ನನಗೆ ಬಹಳ ಆತ್ಮೀಯ ಸ್ನೇಹಿತರು, ಇಲ್ಲಿ ಕೂತಿದ್ದಾರೆ. ಮಾದೇವಣ್ಣ ಅವರು ಇದ್ದಾರೆ, ಹಿರಿಯಕರು. ಈಗ ನಮ್ಮ ಅಶ್ವಿನ್ ಅಣ್ಣ ಅವರು, ಮಂಜೇಗೌಡರು, ನೀವು ಯಾರನ್ನೇ ತಗೊಳ್ಳಿ, ಏನಾಗ್ತದೆ, ಕ್ಷೇತ್ರದ ಜನತೆ ನಿಮ್ಮ ಮೇಲೊಂದು ವಿಶ್ವಾಸ ಇಟ್ಟು ಗೆಲ್ಲಿಸಿದ ನಂತರ ಆ ವಿಶ್ವಾಸಕ್ಕೆ ತಕ್ಕಂತೆ ನೀವು ಕ್ಷೇತ್ರಕ್ಕೆ ಹೆಚ್ಚಿನ ಸಮಯ ಕೊಟ್ಟು ಅವ್ರು ಕೊಟ್ಟಿರ್ತಕ್ಕಂಥ ಗೌರವ ಏನಿದೆ ಅದನ್ನು ಉಳಿಸ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ. ಹಾಗಾಗಿ ಟಿ ದೇವೇಗೌಡರು ಸಾಹೇಬರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರಿಗೆ ಸೀಮಿತವಾಗಿ ಸದ್ಯದ ಮಟ್ಟಕ್ಕೆ ನಾನು ನನ್ನ ಕೆಲಸ ಮುಂದುವರಿಸ್ತೀನಿ ಅಂತ ಹೇಳಿದ್ದಾರೆ. ನಾವ್ಯಾರು ಇಲ್ಲ ಯಾವ ಕಾರಣಕ್ಕೂ ಇಲ್ಲ. ಟಿ ದೇವೇಗೌಡರು ನಮ್ಮ ಪಕ್ಷಕ್ಕೆ ಅತ್ಯಂತ ಬಲಿಷ್ಠವಾದಂತ ನಾಯಕರು, ಹಿರಿಯ ಮುಖಂಡರು, ಅದರಲ್ಲಿ ಯಾವುದು ಅನುಮಾನ ಬೇಡ. ಅವ್ರು ಹೇಳಿರ್ತಕ್ಕಂಥದ್ದು ಸದ್ಯದ ಮಟ್ಟಕ್ಕೆ ಏನು ಹಾಗೆ ಇಲ್ವಲ್ಲ, ಸರಿಪಡಿಸಕ್ಕೆ ಏನಾಗಿದೆ? ಬಹುಶಃ ಟಿ ದೇವೇಗೌಡರು ಸಾಹೇಬರಿಗೆ ಈ ಹೊಸ ವರ್ಷಕ್ಕೆ 2025 ಕಾಲಿಡ್ತಾ ಇದ್ದಂಗೆನೆ ಎಲ್ಲಾ ಶಾಸಕರ ಪಟ್ಟಿಯಲ್ಲಿ ಫೋನ್ ಮಾಡ್ಲಿಕ್ಕೆ ಮುಂಚಿತವಾಗಿ ಮೊದಲನೇ ಕರೆ ನಂದು ಹೋಗಿದ್ದೆ ಟಿ ದೇವೇಗೌಡರು ಸಾಹೇಬ್ರಿಗೆ. ಬೇಕಾದ್ರೆ ಅವ್ರು ಕೇಳಿ ಯಾವಾಗಾರು ಸಿಕ್ಕಿದಾಗ. ಆ ರೀತಿ ನಾವು ಗೌರವ ಇಟ್ಕೊಂಡಿದೀವಿ ಪಕ್ಷದಲ್ಲಿ. ಚುನಾವಣೆಗಳ ಪ್ರಚಾರಕ್ಕೆ ಕ್ಯಾಂಡಿಡೇಟ್ ಕೂಡ ಕರೀಲಿಲ್ಲ, ಅಷ್ಟು ಮಟ್ಟಿಗೆ ಬೇಜಾರು ಮಾಡ್ಕೊಂಡಿದ್ದಾರೆ ಸರ್. ನೀವು ಕೂಡ ಕರೆದಿಲ್ಲ ಅಂತ ಅವರೇ ಹೇಳಿದ ಓಪನ್ ಆಗಿ ಸರ್. ನೋಡಿ ಅಣ್ಣ, ಇಲ್ಲಿ ನನ್ನ ಅನಿರೀಕ್ಷಿತವಾದಂತ ಉಪಚುನಾವಣೆಯ ಸ್ಪರ್ಧೆ ಏನಿದೆ, ದಯಮಾಡಿ ಒಂದು ಮಾತು ಹೇಳ್ತೀನಿ, ಇಲ್ಲಿ ಯಾರು ಕೂಡ ಯಾರಿಗೂ ಕರೀತಕ್ಕಂಥ ಚುನಾವಣೆ ಅಲ್ಲ. ನಾನು ಆ ಚುನಾವಣೆಯಲ್ಲಿ ನಿಲ್ಲಬೇಕು ಅಂತಕ್ಕಂಥದ್ದು ನನ್ನ ಕನಸು ಮನಸ್ಸಲ್ಲಿ ನಾನು ಭಾವಿಸಿರ್ಲಿಲ್ಲ. ಹಾಗೇನಾದ್ರು ನಾನು ಆ ಚುನಾವಣೆಯಲ್ಲಿ ನಿಲ್ಲಬೇಕು ಅಂತಿದ್ರೆ ಸನ್ಮಾನ್ಯ ಕುಮಾರಣ್ಣ ಅವರು ಎಂಪಿಗೆ ಹೋಗಿ ನಿಲ್ತಾ ಇದ್ದಂಗೆ 6 ತಿಂಗಳು ನಾನು ಕ್ಷೇತ್ರ ಬಿಡದಿರ ತಯಾರಿ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಅಂತಿಮವಾಗಿ ಅಲ್ಲಿ ಕಾರ್ಯಕರ್ತರಿಗೋಸ್ಕರ ನಿಲ್ಲಬೇಕಾಗಿ ಬಂತು. ಅಲ್ಲಿ ಯಾರು ಬಂದು ಆ ಚುನಾವಣೆಗೆ ದುಡಿದ್ರು ಸ್ವಯಂ ಪ್ರೇರಿತರಾಗಿ ಸ್ವಇಚ್ಛೆಯಿಂದ ಈ ಪಕ್ಷದ ಗೌರವನ ಕಾಪಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಳಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಸಚಿವರಾದಂಥವರಿಂದ ಹಿಡಿದು ಇಂದಿನ ಶಾಸಕರು, ಹಾಲಿ ಮಾಜಿ ಶಾಸಕರಿಂದ ಹಿಡಿದು ಪ್ರತಿಯೊಬ್ರು ಕೂಡ ಬಂದು ಆ ಚುನಾವಣೆಯಲ್ಲಿ ಕೆಲಸ ಮಾಡಿ. ನನಗ್ ಗೊತ್ತಿಲ್ಲ ಇದು ಎಲ್ಲಿ ಪ್ರಸ್ತಾವನೆ ಮಾಡಿದ್ದಾರೆ, ನನ್ನ ಗಮನಕ್ಕೆ ಬಂದಿಲ್ಲಣ್ಣ. ನಾನು ಟಿ ದೇವೇಗೌಡರು ಸಾಹೇಬ್ರನ್ನಾಗ್ಲಿ ಅಥವಾ ಪಕ್ಷದ ಯಾರೇ ಹಿರಿಯಕರಿರ್ಬೋದು, ನಾನು ಅತ್ಯಂತ ಗೌರವ ಕೊಟ್ಟು ನಡೆಸ್ಕೊಳ್ತಕ್ಕಂಥ ವೈಯಕ್ತಿಕವಾಗಿ ನನ್ನ ಒಂದು ಗುಣ ಬೆಳೆಸ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ಮಾದೇವಣ್ಣ ಅವ್ರು ಇರ್ಬೋದು, ಯಾರೇ ಇರ್ಬೋದು ಹಿರಿಯಕರು, ನಾನು ಹೇಳೋದು ನಿಮ್ಮ ಮೈಸೂರು ಜಿಲ್ಲೆ ಕಾಲಿಡ್ತಾ ಇದ್ದೀನಿ ಅಂದ್ರೆ ಜಿಲ್ಲಾ ನಾಯಕರು ಫಸ್ಟ್ ಫೋನ್ ಮಾಡ್ತೀನಿ ನಾನು. ಅದು ನನ್ನ ಸ್ವಾಭಾವಿಕ ಗುಣ. ಅಲ್ಲ, ಇದು ಪಕ್ಷದ ಚೌಕಟ್ಟಿನಲ್ಲಿ ನನ್ನ ಗಮನಕ್ಕಿದ್ದಂಗೆ ಇದು ಯಾವುದು ಕೂಡ ಚರ್ಚೆಗೆ ಬಂದಿಲ್ಲ. ಇನ್ನು ವಿರೋಧ ಎಲ್ಲಿಂದ ಬಂತು? ಚರ್ಚೆ ಆದ್ರೆ ತಾನೇ ವಿರೋಧನೋ ಅಥವಾ ಸಹಮತ ಇದೆಯೋ ಅನ್ನೋದ್ರ ಬಗ್ಗೆ ಹೊರಗಡೆ ಬರ್ತಕ್ಕಂಥದ್ದು. ಇದು ಬಹುಶಃ ನನಗೆ ಇತ್ತೀಚಿನ ದಿನಗಳಲ್ಲಿ ನಾನು ಮಾಧ್ಯಮದ ಒಂದು ಚರ್ಚೆಯಾಗೆ ನೋಡ್ತಾ ಇದ್ದೀನಿ ಹೊರತುಪಡಿಸಿ ನಾನಂತೂ ಇದನ್ನ ಗಂಭೀರವಾಗಿ ಪರಿಗಣನೆಗೆ ತಗೊಂಡಿಲ್ಲ. ಪಕ್ಷ ಸಂಘಟನೆಗೆ ಇಲ್ಲಿ ಸಾಕಷ್ಟು ಯಾರು ಕೂಡ ನಾಯಕರು ಮುಂದೆ ಬರ್ತಾ ಇಲ್ಲ. ಬೇರೆ ಬೇರೆ ನಾಯಕರು ಕೂಡ ರಾಜ್ಯಾಧ್ಯಕ್ಷ ಪಟ್ಟವನ್ನ ಚೇಂಜ್ ಮಾಡೋ ಸಂದರ್ಭದಲ್ಲಿ ಪಕ್ಷ ಸಂಘಟನೆಗೆ ಈಸಿ ಆಗುತ್ತೆ. ಅದೇ ಇಷ್ಟೊಂದು ನೋಡಿ, ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಿದ್ದಾರೆ, ಒಪ್ಕೊಳ್ತೀನಿ. ಅವ್ರ ಜವಾಬ್ದಾರಿಗಳಿದೆ, ಅವ್ರ ಸಮಯ ಬೇರೆ ಬೇರೆ ರಾಜ್ಯಗಳಿಗೆ ಕೊಡ್ತಕ್ಕಂಥದ್ದು, ನವದೆಹಲಿಯಲ್ಲಿ ಕಳೀತಕ್ಕಂಥದ್ದು, ಇಲಾಖಾವಾರ್ ಮೀಟಿಂಗ್ ಕಂಡಕ್ಟ್ ಮಾಡ್ತಕ್ಕಂಥದ್ದಕ್ಕೆ ಹೆಚ್ಚಿನ ಸಮಯ ಇಟ್ಟಿದ್ದಾರೆ, ಇಲ್ಲ ಅಂತ ಅಲ್ಲ. ಆದ್ರೆ ಬಹುಶಃ ಬಹುತೇಕರ ಅಂದ್ರೆ 100% ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲಾ ನಾಯಕರ ಒಪಿನಿಯನ್ ಕುಮಾರಣ್ಣ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದೆ ವರಿಬೇಕು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾದಂತ ದಟ್ಟವಾದಂತ ಒಪಿನಿಯನ್ ಇದೆ. ಅವರೇ ಇದಾರಲ್ಲ.
ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ನನಗೆ ಒಂದೇ ಏನೋ ಮನಸ್ಸಿನಲ್ಲಿ ಇಲ್ಲಿವರೆಗೂ JDS ಪಕ್ಷಕ್ಕೆ ಅಧಿಕಾರ ಬಂದಂತ ಸಂದರ್ಭದಲ್ಲಿ ನಾವೇನು ಎಂದೂ ಕೂಡ 5 ವರ್ಷ ಸಂಪೂರ್ಣವಾಗಿ ಅಧಿಕಾರ ಮಾಡದಂತವ್ರಲ್ಲ. ಈ ಪಕ್ಷ 20 ತಿಂಗಳು 14 ತಿಂಗಳು ಕೇವಲ 34 ತಿಂಗಳು ಹತ್ತತ್ರ 20 ವರ್ಷ ಕಳೀತಾ ಬಂದಿದೆ. ಈ 20 ವರ್ಷದಲ್ಲಿ 34 ತಿಂಗಳಲ್ಲಿ ತಳಮಟ್ಟದ ಕಾರ್ಯಕರ್ತರುಗಳು ಕಷ್ಟಪಟ್ಟು ದುಡ್ದಿರೋ ಅಂತವ್ರಿಗೆ ಇಲ್ಲಿವರೆಗೂ ಅಟ್ಲೀಸ್ಟ್ ಒಂದು ಗೌರವಿತವಾದಂತ ಒಂದು ಸ್ಥಾನಕ್ಕೆ ಅವ್ರನ್ನ ತಲುಪಿಸ್ಲಿಕ್ಕೆ ಆಗಿಲ್ವಲ್ಲ ಅಂತಕ್ಕಂಥ ಒಂದು ಭಾವನೆ ನನ್ನ ಮನಸ್ಸಲ್ಲಂತೂ ಕೊರೀತಾ ಇದೆ. ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇರೋದು ತಳಮಟ್ಟದ ಕಾರ್ಯಕರ್ತರನ್ನ. ಮುಂದೊಂದು ದಿನ ಇವತ್ತು ಯಾವ ರೀತಿ ಸರ್ಕಾರ ನಡೀತಾ ಇದೆ, ಸರ್ಕಾರದ ವೈಫಲ್ಯತೆಗಳು, ಭ್ರಷ್ಟಾಚಾರ, ಅವ್ರು ಇವತ್ತೇನು ಈ ಗ್ಯಾರಂಟಿ ಯೋಜನೆಗಳು, ಮೊನ್ನೆ ನೋಡಿದ್ರೆ ನಮ್ಮ ಗೃಹ ಜ್ಯೋತಿ ವಿಚಾರವಾಗಿ ಚರ್ಚೆ ಎದ್ದಿರ್ತಕ್ಕಂಥ ಹಲವಾರು ವಿಚಾರಗಳಿದೆ ಪ್ರತಿನಿತ್ಯ ಮಾತನಾಡ್ತಕ್ಕಂಥದಕ್ಕೆ. ಇವೆಲ್ಲವೂ ಕೂಡ ಇಟ್ಕೊಂಡು ಹೋರಾಟ ಮುಂದುವರಿಸ್ತೀನಿ ಕಾರ್ಯಕರ್ತರ ಜೊತೆ ನಿಂತು. ಅಂತಿಮವಾಗಿ ಈ ರಾಜ್ಯದ 7.5 ಕೋಟಿ ಕನ್ನಡಿಗರು ಆಶೀರ್ವಾದ ಮಾಡಿದಂತ ಸಂದರ್ಭದಲ್ಲಿ ಅವರೆಲ್ಲರಿಗೂ ಒಂದು ಸ್ಥಾನಮಾನ ಕೊಡಿಸ್ತಕ್ಕಂಥದ್ದು ಒಂದೇ ಅಪೇಕ್ಷೆ ನಿಖಿಲ್ ಇಟ್ಕೊಂಡಿರೋದು.